ಇನ್ನು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಕೂಡ ಇದರ ವಿರುದ್ಧವಾಗಿ ಮಾತನಾಡಿದ್ದಾರೆ. ದೊಡ್ಡ ದೊಡ್ಡ ಸಮುದಾಯಗಳನ್ನು ಒಡೆದು ಅವುಗಳನ್ನು ಸಣ್ಣದಾಗಿ ಮಾಡುವ ಪ್ರಯತ್ನಗಳು ನಡೀತಾ ಇದೆ. ಒಕ್ಕಲಿಗ ಸಮಾಜ ಸಣ್ಣದಲ್ಲ ಅಂತ. ದೊಡ್ಡ ಸಮುದಾಯಗಳ ಅಂಕಿ ಸಂಖ್ಯೆಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ನಮ್ಮ ಒಕ್ಕಲಿಗ ಸಮುದಾಯ ಸಣ್ಣದಲ್ಲ, ನೀವು ತೋರಿಸಿರೋ ನಂಬರ್ನ ನಾವು ಒಪ್ಪಲ್ಲ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ದೊಡ್ಡ ದೊಡ್ಡ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ, ನೀವು ಜಾತಿಗಳನ್ನು ಒಡೆಯೋದ್ರ ಮುಖಾಂತರ ಸಣ್ಣ ಸಣ್ಣ ನಂಬರ್ ತೋರಿಸ್ತಾ ಇದ್ದೀರಾ, ಮುಸಲ್ಮಾನರೇ ಅತಿ ದೊಡ್ಡ ಸಮುದಾಯ ಅಂತ ತೋರಿಸುವಂತಹ ಬಿಂಬಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಈಗ ಸಿಎಂ ವಿರುದ್ಧ ಆಕ್ರೋಶ. ರೀತಿ ತಪ್ಪು ಲೆಕ್ಕಾಚಾರಗಳನ್ನು ಮಾಡುವುದರ ಮುಖಾಂತರ ಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿ ಯಾರ್ದೋ ಶಕ್ತಿ ಕುಂದಿಸ್ತೇನೆ ಅಂತ ಹೇಳುವಂಥ ಈ ಸಿದ್ದರಾಮಯ್ಯಂದು ವ್ಯವಹಾರಗಳುಂಟಲ್ಲ, ಇದನ್ನೆಲ್ಲ ಈ ಸಮಾಜ ಖಂಡಿತ ತಡ್ಕೊಳ್ಳಲ್ಲ. ಇವರು ಸಾಕಷ್ಟು ರೀತಿಯಲ್ಲಿ ಭಾರಿ ಹಿಂದಿನ ನಾವು ನೋಡ್ತಾ ಇದ್ದೇವೆ. ಈ ಸಮುದಾಯವನ್ನೇ ಒಂದು ದೃಷ್ಟಿಕೋನದಿಂದ ವಿರೋಧ ಮಾಡುವಂಥ ಪ್ರಯತ್ನಗಳನ್ನು ಭಾರಿ ಹಿಂದಿನಿಂದಲೇ ಮಾಡ್ತಾಯಿದ್ರು. ಈಗಂತೂ ಕಾಂಪಿಟೀಟರು ನನ್ನ ಪಾರ್ಟಿಯಲ್ಲೇ ಒಬ್ಬ ಇದ್ದಾನೆ ಅಂತ ಅದನ್ನೂ ಮಾಡ್ತಾ ಇದ್ದಾರೆ. ಆದರೆ ಯಾವುದೋ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಇಡೀ ಸಮುದಾಯವನ್ನು ಯಾಕೆ ಬಲಿ ಕೊಡ್ತೀರಾ? ವೈಜ್ಞಾನಿಕವಾಗಿ ಲೆಕ್ಕಾಚಾರ ಆಗಿಲ್ಲ, ಇದು ಸೈಂಟಿಫಿಕ್ ಆಗಿ ಇದಾಗಬೇಕು ಅಂತ ಹೇಳುವಂಥದ್ದನ್ನು ಭಾರಿ ದಿನಗಳಿಂದ ಇಡೀ ಊರಿಡೀ ಹೇಳ್ತದೆ, ಲೋಕ ಇಡೀ ಹೇಳ್ತದೆ. ಆದರೆ ಇವರ ಕಿವಿ ಇಷ್ಟು ಕಿವುಡಾಗಬಾರ್ದು. ಸಿದ್ದರಾಮಯ್ಯರದು ಸಂಖ್ಯೆಯನ್ನು ಕಡಿಮೆ ಮಾಡಿ ಯಾವುದೋ ಒಂದು ಒಕ್ಕಲಿಗ ಸಮುದಾಯನ ನಾನು ಕಂಟ್ರೋಲಿಗೆ ತರ್ತೇನೆ, ಅವರಿಗೆ ಕೊಡುವಂಥ ಹಕ್ಕುಗಳನ್ನು ಮೊಟಕುಗೊಳಿಸ್ತೇನೆ ಅಂತ ಏನಾದರೂ ಸಿದ್ದರಾಮಯ್ಯ ಆಲೋಚನೆ. ಓಕೆ, ಅಂದರೆ ಒಕ್ಕಲಿಗ ವಿರೋಧಿ ಸಿದ್ದರಾಮಯ್ಯ ಅಂತ ಹೇಳುವ ಪ್ರಯತ್ನವನ್ನು ಸದಾನಂದ ಗೌಡರು ಮಾಡಿರ್ತಕ್ಕಂಥದ್ದು ಈ ಸಮುದಾಯದಲ್ಲಿ. ಅಂದರೆ ಅವರು ಹೇಳ್ತಾರೆ ನೋಡಿ, ಪಕ್ಷದ ಒಳಗೆ ಈ ಸಮುದಾಯದವರು ಒಬ್ಬರು ಕಾಂಪಿಟೇಟರ್ ಇದ್ದಾರೆ, ಅಂದರೆ ಡಿ.ಕೆ. ಶಿವಕುಮಾರ್, ಹಾಗಾಗಿ ಈ ಥರ ಮಾಡ್ತಿದ್ದಾರೆ ಅಂತ.